ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಬೈನರಿ ನಂಬರ್ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬೈನರಿ ನಂಬರ್ ಸಿಸ್ಟಮ್ಸ್ ಅಂದರೆ ಒಂದು ಇಂಪಾರ್ಟೆಂಟ್ ನಂಬರ್ ಸಿಸ್ಟಮ್ಸ್ ವಿಚ್ ಈಸ್ ಯೂಸ್ಡ್ ವೈಡ್ಲಿ ಬೈ ಕಂಪ್ಯೂಟರ್ ಸರ್ಕಿಟ್ಸ್. ಓಕೆನಾ. ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ನಿಮ್ಮ ಸ್ಮಾರ್ಟ್ಫೋನ್ ಇರ್ಬೋದು, ಅಥವಾ ಟ್ಯಾಬ್ಲೆಟ್ಸ್ ಇರ್ಬೋದು, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಟಿ ವಿ ಈ ಒಳಗಡೆ ಇರೋವಂಥ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಏನು ಬೋರ್ಡ್ ಇರುತ್ತಲ್ಲ, ಮದರ್ ಬೋರ್ಡ್ ಅಂತ ಕರಿತೀವಲ್ಲ, ಅದೆಲ್ಲ ವರ್ಕ್ ಆಗೋದು ಬೈನರಿ ನಂಬರ್ ಸಿಸ್ಟಮ್ಸ್ ಮೇಲೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಬೈನರಿ ನಂಬರ್ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಬೈನರಿ ನಂಬರ್ ಸಿಸ್ಟಮ್ಸ್ ಓವರ್ವ್ಯೂ ನೋಡೋದಾದರೆ, ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಇನ್ ಕಂಪ್ಯೂಟರ್ಸ್ ಆರ್ ಮೇಡ್ ಅಪ್ ಆಫ್ ಮೆನಿ ಟ್ರಾನ್ಸಿಸ್ಟರ್. ನಮ್ಮ ಕಂಪ್ಯೂಟರ್ ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಒಳಗಡೆ ಇರುವಂಥ ಸರ್ಕ್ಯೂಟರ್ ಏನಿರುತ್ತಲ್ಲ, ಅದರ ಏನರಿಂದ ಮೇಡಪ್ ಆಫ್ ಆಗಿರುತ್ತೆ, ಇಟ್ ವಿಲ್ ಬಿ ಮೇಡಪ್ ಆಫ್ ಮೆನಿ ಟ್ರಾನ್ಸಿಸ್ಟರ್ಸ್ ಅಂತ ಕರೀತಾರೆ ಅದನ್ನು. ಟ್ರಾನ್ಸಿಸ್ಟರ್ಸ್ ಕ್ಯಾನ್ ಬಿ ಆಕ್ಟಿವೇಟೆಡ್ ಬೈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಸೊ ಈ ಟ್ರಾನ್ಸಿಸ್ಟರ್ಸ್ ಏನಿದೆಯಲ್ಲ, ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ನ ಯೂಸ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಬೋದು. ಲೋ ಅಥವಾ ಹೈ ವೋಲ್ಟೇಜ್ ಅಂತ ಕರಿತೀವಿ. ಲೋನ ಆಫ್ ಅಂತಲೂ ಕೂಡ ರೆಪ್ರೆಸೆಂಟ್ ಮಾಡ್ಬೋದು, ಹೈನ ಆನ್ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ದ ಎಬೋವ್ ಸ್ಟೇಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಡಿಜಿಟ್ಸ್. ಹೈನ ನಾವು ಲೋನ ಏನಂತ ರೆಪ್ರೆಸೆಂಟ್ ಮಾಡ್ಬೋದು, ಲೋನ ನಾವು 0 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ಹೈನ ನಾವು ಏನಂತ ರೆಪ್ರೆಸೆಂಟ್ ಮಾಡ್ಬೋದು, 1 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಇನ್ ದ ಬೈನರಿ ನಂಬರ್ ಸಿಸ್ಟಮ್ಸ್. ಈ ಟ್ರಾನ್ಸಿಸ್ಟರ್ಸು ಅರ್ಥ ಮಾಡ್ಕೊಳೋದು ಎರಡೇ ಸ್ಟೇಟು, ಆನ್ ಆರ್ ಆಫ್ ಅಥವಾ ಹೈ ಆರ್ ಲೋ. ಸೊ ಅದನ್ನು ಡಿಜಿಟಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, 0 ಅಥವಾ 1ನ ಯೂಸ್ ಮಾಡ್ತೀವಿ. ಇಲ್ಲಿ ಎರಡೇ ನಂಬರ್ ಇದೆಯಲ್ಲ, 0 ಮತ್ತು 1 ಇದೆಯಲ್ಲ, ಅದಕ್ಕೆ ಬೈನರಿ ನಂಬರ್ ಸಿಸ್ಟಮ್ಸ್ ಅಂತ ಕರೀತಾರೆ. ಸೊ ಬೈನರಿ ನಂಬರ್ ಸಿಸ್ಟಮ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬೇಸ್ 2 ಸಿಸ್ಟಮ್ಸ್. ಓಕೆನಾ. ನಾವು ಯೂಸ್ ಮಾಡ್ತೀವಿ ಬೈನರಿ ನಂಬರ್ ಸಿಸ್ಟಮ್ನ ಬೇಸ್ 2 ಅಂತ ಕರಿತೀವಿ. ಅದೇ ರೀತಿ ಬೈನರಿ ನಂಬರ್ಸ್ ಕ್ಯಾನ್ ಬಿ ಮ್ಯಾಪ್ ಟು ಡೆಸಿಮಲ್ ನಂಬರ್ಸ್ ಬೇಸ್ 10. ನಾವೇನು ಜನರಲಾಗಿ ಯೂಸ್ ಮಾಡ್ತೀವಲ್ಲ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ, ಆ ಜನರಲಾಗಿ ನಾವು ಕಾಮನ್ ಮ್ಯಾನ್ ಯೂಸ್ ಮಾಡೋದು ಬೇಸ್ 10 ನಮ್ಮ ಟ್ರಾನ್ಸಾಕ್ಷನ್ಸ್ಗೆ. ಬಟ್ ಕಂಪ್ಯೂಟರ್ ಯೂಸ್ ಮಾಡೋದು ಯಾವುದು, ಬೇಸ್ 2. ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ದ ಹ್ಯೂಮನ್ಸ್. ಓಕೆನಾ. ಸೊ ನೀವಿಲ್ಲಿ ನೋಡ್ಬೋದು ಬೈನರಿ ವ್ಯಾಲ್ಯೂಸ್ ಫಾರ್ 0 to 9 ಡಿಜಿಟ್ಸ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್ಸ್. ಸೊ ಡೆಸಿಮಲ್ ನಂಬರ್ಸ್ ಇದೆ, ಅದರ ಈಕ್ವಲೆಂಟ್ ಬೈನರಿ ನಂಬರ್ಸ್ ಇದೆ. 0, 1, 2, 3, 4, 5, 6, 7, 8, 9 ಅಂದರೆ ನಮಗೆ ಗೊತ್ತಾಗುತ್ತೆ, ಕರೆಕ್ಟಾ, ಹ್ಯೂಮನ್ ಬೀಯಿಂಗಿಗೆ. ಬಟ್ ಈಕ್ವಲೆಂಟಾಗಿ ನೀವು ನಿಮ್ಮ ಬೈನರಿ ನಂಬರ್ ಸಿಸ್ಟಮ್ಸಲ್ಲಿ ನೋಡೋದಾದರೆ, 0ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 2ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಬೈನರಿ ನಂಬರ್ ಸಿಸ್ಟಮಲ್ಲಿ, 10 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೀವು ಇಲ್ಲಿ ನೋಡ್ಬೋದು, ಇದು 10 ಅಲ್ಲ, ಬೈನರಿ ನಂಬರ್ ಸಿಸ್ಟಮ್ ಇದರಲ್ಲಿ 10ನ 10 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. 2ನ 3ನ 11 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 4ನ 100 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 5ನ 1001 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 6ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, 110 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 7ನ 111 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಯಾವುದೇ ಒಂದು ಸಿಗ್ನಲ್ 111 ಅಂತ ಕಂಪ್ಯೂಟರ್ ನೋಡಿದ್ರೆ ಅದು ಈಕ್ವಲೆಂಟಾಗಿ 7 ಅಂತ ಅರ್ಥ ಮಾಡ್ಕೊಳುತ್ತೆ. 8ಗೆ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, 1000 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 9ಗೆ 1001 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫ್ಯೂಚರಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಡೆಸಿಮಲ್ ನಂಬರ್ನ ಬೈನರಿಗೆ ಹೇಗೆ ಕನ್ವರ್ಟ್ ಮಾಡಿದ್ರು ಅಂತ. ಸೊ ಬನ್ನಿ, ಯಾವುದೇ ಒಂದು ಡೆಸಿಮಲ್ ನಂಬರ್ನ ಬೈನರಿಗೆ ಹೇಗೆ ಕನ್ವರ್ಟ್ ಮಾಡುತ್ತೆ, ಕಂಪ್ಯೂಟರ್ ಇರ್ಬೋದು ಅಥವಾ ಮ್ಯಾನ್ಯಲಾಗಿ ನಿಮ್ಗೇನಾರ ಡೆಸಿಮಲ್ ನಂಬರ್ನ ಬೈನರಿಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಆ ಸ್ಟೆಪ್ಸ್ನ ತಿಳ್ಕೊಳ್ಳೋಣ. ಸೊ ನೀವಿಲ್ಲಿ ನೋಡ್ಬೋದು, ಕನ್ವರ್ಷನ್ ಫ್ರಮ್ ಡೆಸಿಮಲ್ ಟು ಬೈನರಿ ನಂಬರ್ ಸಿಸ್ಟಮ್ಸ್. ಇಲ್ಲೊಂದು 4 ಸ್ಟೆಪ್ ಇದೆ. ಈ ಸ್ಟೆಪ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ನಿಮ್ಮ ಕೊಟ್ಟಿರುವಂಥ ಡೆಸಿಮಲ್ ನಂಬರ್ನ ಬೈನರಿ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಬೋದು. ವಾಟ್ ಆರ್ ದೋಸ್ ಸ್ಟೆಪ್ಸ್ ಗೈಸ್? ದ ಸ್ಟೆಪ್ಸ್ ಆರ್: ಡಿವೈಡ್ ದ ಗಿವನ್ ನಂಬರ್ ಬೈ ಬೇಸ್ ವ್ಯಾಲ್ಯೂ. ಬೇಸ್ ವ್ಯಾಲ್ಯೂ ಬೈನರಿ ನಂಬರ್ ಸಿಸ್ಟಮಲ್ಲಿ ಏನಿರುತ್ತೆ, 2 ಇರುತ್ತೆ, ಕರೆಕ್ಟ್ ಅಲ್ವಾ? ಡಿವೈಡ್ ದ ಗಿವನ್ ನಂಬರ್ ಬೈ ದ ಬೇಸ್ ವ್ಯಾಲ್ಯೂ ಆಫ್ ಎ ನಂಬರ್ ಆಫ್ ದ ನಂಬರ್ ಸಿಸ್ಟಮ್ ಇನ್ ವಿಚ್ ಇಟ್ ಈಸ್ ಟು ಬಿ ಕನ್ವರ್ಟೆಡ್. ಓಕೆನಾ. ಅದಾದಮೇಲೆ ರಿಮೈಂಡರ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಕೀಪ್ ಡಿವೈಡಿಂಗ್ ದ ಕೋಶಂಟ್ ಬೈ ದ ಬೇಸ್ ವ್ಯಾಲ್ಯೂ ಆ್ಯಂಡ್ ನೋಟ್ ದ ರಿಮೈಂಡರ್ ಟಿಲ್ ದ ಕೋಶಂಟ್ ಈಸ್ 0. ಓಕೆನಾ.
ಲಾಸ್ಟ್ ಕೋಶೆಂಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದು 0 ಬರೋ ತನಕ ಡಿವೈಡ್ ಮಾಡಬೇಕು, ರಿಮೈಂಡರ್ನ ನೋಟ್ ಮಾಡ್ಕೋತಾ ಇರಬೇಕು. ಅದಾದಮೇಲೆ ಏನು ಮಾಡಬೇಕು, ರೈಟ್ ದ ನೋಟೆಡ್ ರಿಮೈಂಡರ್ ಇನ್ ಎ ರಿವರ್ಸ್ ಆರ್ಡರ್ ಫ್ರಮ್ ದ ಬಾಟಮ್ ಟು ಟಾಪ್. ಗೊತ್ತಾಗ್ತಿದೆಯಲ್ಲ? ಸೊ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಕೊಟ್ಟಿರುವಂಥ ಒಂದು ನಂಬರ್ನ ಏನಾಗಿ ಕನ್ವರ್ಟ್ ಮಾಡ್ಬೋದು, ಬೈನರಿ ಸಿಸ್ಟಮಿಗೆ ಕನ್ವರ್ಟ್ ಮಾಡ್ಬೋದು, ಡೆಸಿಮಲ್ ವ್ಯಾಲ್ಯೂನ. ಬನ್ನಿ ಒಂದು ಎಕ್ಸಾಂಪಲ್ ನೋಡೋಣ. ಯು ಕ್ಯಾನ್ ಸಿ ಓವರ್ ಇಯರ್ ನಮ್ಮ ಹತ್ರ ಏನಿದೆ, ಕನ್ವರ್ಟ್ ಡೆಸಿಮಲ್ ನಂಬರ್ 66 ಇಂಟು ಎ ಬೈನರಿ ನಂಬರ್ ಅಂತ ಇದೆ. 66 ಡೆಸಿಮಲ್ ನಂಬರ್ ಇದೆ, ಅದನ್ನು ಏನಂತ ರೆಪ್ರೆಸೆಂಟ್ ಮಾಡ್ಬೋದು ನಾವು, 66ನ 65ನ 65 ಅಂತ ಇದೆ, ಇದನ್ನು ಬೇಸ್ 10 ಅಂತ ಕೂಡ ಬರಿಬೋದು. ಬಟ್ ಇದನ್ನು ನಾವು ಬೇಸ್ 2ಲಿ ಏನಂತ ಕರೀತಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಕ್ವೆಶ್ಚನ್ ಮಾರ್ಕ್. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್. ಈಗ ನಿಮಗೆಲ್ಲ ಡಿವಿಷನ್ ಗೊತ್ತೇ ಇದೆ. 65ನ ನಾವು ಯಾವುದರಿಂದ ಡಿವೈಡ್ ಮಾಡಬೇಕು, ಬೇಸ್ 2 ಇಂದ ಡಿವೈಡ್ ಮಾಡಬೇಕಾಗತ್ತೆ. ಓಕೆ, 2 ಇಂದ ಡಿವೈಡ್ ಮಾಡೋದಾದರೆ 2 3s 6, 2 3s 6, 6ನ 2 ಇಂದ ಡಿವೈಡ್ ಮಾಡಬೇಕು ಅಂದರೆ 2 3s 6 ಆಗುತ್ತೆ. ಮತ್ತು 5 ಆದರೆ 2 2s 4, ರಿಮೈಂಡರ್ ಏನು ಉಳ್ಕೊಳುತ್ತೆ, 1 ಉಳ್ಕೊಳುತ್ತೆ, ಬಿಕಾಸ್ 2 2s 4, ರಿಮೈಂಡರ್ 1. ಅದೇ ರೀತಿ ಈಗ 32ನ ಇಲ್ಲಿ ನೋಡಿ, ಇಲ್ಲಿ ರಿಮೈಂಡರ್ ಬರ್ಕೋತಾ ಇದ್ದೀನಿ ನಾನು. ಓಕೆನಾ, ಇಲ್ಲಿ ಕೆಳಗಡೆ. ಸೊ ನೆಕ್ಸ್ಟ್ ಮತ್ತೆ 2 ಇಂದ 32 ಡಿವೈಡ್ ಮಾಡೋಣ. 2 1s 2 ಮತ್ತು 12 ಮಿಗುತ್ತೆ. 2 6s 12, ರಿಮೈಂಡರ್ ಏನಾಯಿತು, 0 ಆಯಿತು. ಓಕೆ, ಅದೇ ರೀತಿ ಮತ್ತೆ 2 ಇಂದ ಈ 16ನ ಕೋಶೆಂಟ್ನ ಡಿವೈಡ್ ಮಾಡಿ. 2 8s 16, ಕೋಶೆಂಟು 0. ಅದೇ ರೀತಿ ಮತ್ತೆ 2 ಇಂದ ಈ 8ನ ಡಿವೈಡ್ ಮಾಡೋಣ. 2 4s 6, ರಿಮೈಂಡರ್ 0. 2 4s 8, ಮತ್ತು 2 ಇಂದ 4ನ ಡಿವೈಡ್ ಮಾಡೋಣ. 2 2s 4, ರಿಮೈಂಡರ್ 0. ಮತ್ತು 2 ಇಂದ ಈ 2ನ ಡಿವೈಡ್ ಮಾಡೋಣ. 2 1s 2, ರಿಮೈಂಡರ್ 0. ಗೊತ್ತಾಗ್ತಿದ್ದಿಲ್ಲ? ಮತ್ತು ಈ 2 ಇಂದ 1ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡೋಣ, ಆಗಲ್ಲ, ಆವಾಗ 0 1. ಸೊ ಈ ರಿಮೈಂಡರ್ಸ್ ಏನಿದೆಯಲ್ಲ ನಾವು ರಿವರ್ಸ್ ಆರ್ಡ್ರಲ್ಲಿ ಬರೀಬೇಕಾಗತ್ತೆ. ರಿವರ್ಸ್ ಆರ್ಡರ್ ಅಂದರೆ ಕೆಳಗಡೆಯಿಂದ ಮೇಲೆ. ಸೊ 1 0 0 0 0 0 1. ಗೊತ್ತಾಗ್ತಿದೆಯಲ್ಲ? 1 1 0 0 0 0 0, 5 zeros ಫಾಲೋಡ್ ಬೈ 1. ಇದು ನಮ್ಮ ಈಕ್ವಲೆಂಟ್ ಇನ್ ಬೈನರಿ ನಂಬರ್ ಸಿಸ್ಟಮ್. 65 ಏನಿದೆಯಲ್ಲ ಡೆಸಿಮಲ್ ನಂಬರ್ ಸಿಸ್ಟಮ್ದು, ಅದನ್ನು ಈಕ್ವಲೆಂಟ್ ಬೈನರಿ ವ್ಯಾಲ್ಯೂ ಇಸ್ ದಿಸ್. ಗೊತ್ತಾಗ್ತಿದೆಯಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. 10, ಕನ್ವರ್ಟ್ ದ ನಂಬರ್ 10 ಇಂಟು ಎ ಬೈನರಿ ಸಿಸ್ಟಮ್. ಸೊ 10 ಏನರಲ್ಲಿದೆ, ಬೇಸ್ 10 ಎಲ್ಲಿದೆ, ಬೇಸ್ 2ಲಿ ನಾವು ಯಾವ ವ್ಯಾಲ್ಯೂನ ಅಂತ ಫೈಂಡ್ ಔಟ್ ಮಾಡಬೇಕು, ಬೈನರಿ ಈಕ್ವಲೆಂಟ್ ನಂಬರ್. ಅಗೇನ್ ಸಿಂಪಲ್ ಸ್ಟೆಪ್ಸ್. 10ನ 2 ಇಂದ ಡಿವೈಡ್ ಮಾಡಿ. 2 5s 10, ರಿಮೈಂಡರ್ 0. ಮತ್ತು 5ನ 2 ಇಂದ ಡಿವೈಡ್ ಮಾಡಿ. 2 2s 4, ರಿಮೈಂಡರ್ 1. ಮತ್ತು 2ನ 2 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಮತ್ತು 1ನ 2 ಇಂದ ಡಿವೈಡ್ ಮಾಡಿದ್ರೆ 0 1 ಬರುತ್ತೆ. ಸೊ ನಾವು ಇದನ್ನು ರಿಮೈಂಡರ್ನ ಉಲ್ಟಾ ಬರ್ಕೋಬೇಕಾಗತ್ತೆ. 1 0 1 0 1 0 1 0 is the answer, binary equivalent of 10. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಈಸ್ ಅವರ್ ರೈಟ್ ಆನ್ಸರ್. So similarly, let us understand one more example. Convert the decimal number 16 into a binary number. 16 ಕೊಟ್ಟಿದ್ದಾರೆ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ, ಕರೆಕ್ಟಾ? ಇದನ್ನು ಬೈನರಿ ನಂಬರ್ ಸಿಸ್ಟಮಲ್ಲಿ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಪ್ರೊಸೀಜರ್ ರಿಮೈನ್ ಸೇಮ್. ನಂಬರ್ನ ಬರ್ಕೊಳ್ಳಿ. ಈ ನಂಬರ್ ಏನಿದೆಯಲ್ಲ 2 ಇಂದ ಡಿವೈಡ್ ಮಾಡಿ. 2 8s 16, ರಿಮೈಂಡರ್ 0 ಬರುತ್ತೆ. ಅದೇ ರೀತಿ 8 ಏನಿದೆಯಲ್ಲ ಇದನ್ನು ಮತ್ತೆ 2 ಇಂದ ಡಿವೈಡ್ ಮಾಡಿ. 2 ಇಂದ ಡಿವೈಡ್ ಮಾಡಿದ್ರೆ 2 4s 8, ರಿಮೈಂಡರ್ 0 ಬರುತ್ತೆ. ಮತ್ತು 2 ಇಂದ ಈ 4ನ ಡಿವೈಡ್ ಮಾಡಿದ್ರೆ 2 2s 4, ರಿಮೈಂಡರ್ 0 ಬರುತ್ತೆ. ಅದೇ ರೀತಿ 2 ಇನ್ನು 1 ಇಂದ ಡಿವೈಡ್ ಮಾಡಿದ್ರೆ 2 1s 2, ರಿಮೈಂಡರ್ 0 ಬರುತ್ತೆ. ನಾವು ಈ 1ನ 2 ಇಂದ ಡಿವೈಡ್ ಮಾಡೋದಕ್ಕಾಗಲ್ಲ, ಸೊ ರಿಮೈಂಡರ್ 1 ಬರುತ್ತೆ. ಇದನ್ನು ರಿವರ್ಸ್ ಆರ್ಡ್ರಲ್ಲಿ ಬರ್ಕೋಬೇಕಾಗತ್ತೆ. 1 0 0 0 0 1 0 0 0 0 ಈಸ್ 16. ಓಕೆ, ಇದು 16ನ
ರೆಪ್ರೆಸೆಂಟ್ ಮಾಡೋದು. 16 ಬೇಸ್ 10 ಡೆಸಿಮಲ್ ವ್ಯಾಲ್ಯೂ ಇದ್ದರೆ ಬೈನರಿಲಿ ಹೇಗೆ ಕನ್ವರ್ಟ್ ಮಾಡೋದು, 10000ನ 16 ಅಂತ ಕರೀತಾರೆ. ಸೊ ನಿಮಗೆ ಪ್ರೀವಿಯಸ್ಲಿ ಈ ಸೆಷನ್ ಸ್ಟಾರ್ಟ್ ಆದಾಗ ನಾನು ನಿಮ್ಗೆ ಹೇಳಿದೆ ಒಂದು ಟೇಬಲ್ ನೋಡಿದ್ವಲ್ಲ, ಡೆಸಿಮಲ್ ನಂಬರ್ಸ್ ಮತ್ತು ಅದ್ರ ಈಕ್ವಲೆಂಟ್ ಬೈನರಿ ನಂಬರ್ ಸಿಸ್ಟಮ್ 0 to 9 ಮಾತ್ರ ಬರ್ದಿದ್ದೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದಿಸ್ 6 ವ್ಯಾಲ್ಯೂ ಹ್ಯಾಸ್ ಬಿನ್ ಡಿರೈವ್ಡ್. ಓಕೆನಾ, 6ನ ಹೇಗೆ ಬರುತ್ತೆ ಅಂತ ಸೇಮ್ ಪ್ರೊಸೀಜರ್ ಅಪ್ಲೈ ಮಾಡಿ. 6 ತಗೊಳ್ಳಿ, 2 ಇಂದ ಡಿವೈಡ್ ಮಾಡಿ, 2 3s 6, 0 ಬರುತ್ತೆ. 2 ಇಂದ ಮತ್ತೆ 3ನ ಡಿವೈಡ್ ಮಾಡಿ, 2 1s 2, ಮತ್ತು ರಿಮೈಂಡರ್ 1 ಬರುತ್ತೆ. ಈ 1ನ 2 ಇಂದ ಡಿವೈಡ್ ಮಾಡಿದ್ರೆ 0 ಟೈಮ್ಸ್ ಡಿವೈಡ್ ಆಗುತ್ತೆ, 1 ರಿಮೈಂಡರ್ ಆಗುತ್ತೆ. 6ನ ಏನಂತ ಬರಿಬೋದು ನಾವು ರಿವರ್ಸ್ ಆರ್ಡ್ರಲ್ಲಿ, 110 ಇಸ್ ದ ಬೇಸ್ ವ್ಯಾಲ್ಯೂ ಇಂಟು ವಿಚ್ ಇಸ್ ಈಕ್ವಲೆಂಟ್ ಟು 16. ಗೊತ್ತಾಗ್ತಿದೆಯಲ್ಲ? So far we have understood what exactly is a binary numbers and how to convert decimal numbers to a binary numbers ಅಂತ ನೋಡಿದ್ವಿ. ಬಟ್ ಇವಾಗ how can we convert binary numbers to a equivalent decimal numbers, ಅಂದರೆ ಕೊಟ್ಟಿರುವಂಥ ಬೈನರಿ ನಂಬರ್ನ ಹೇಗೆ ಈಕ್ವಲೆಂಟ್ ಡೆಸಿಮಲ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಸ್ಟೆಪ್ಸ್ನ ನೋಡೋದಾದರೆ what we will have to follow the steps. Write a position number of each alphanumeric symbol in the given number. ಓಕೆನಾ, ಫಸ್ಟು ಪೊಸಿಷನ್ ವ್ಯಾಲ್ಯೂನ ಬರ್ಕೋಬೇಕು. ಅದಾದಮೇಲೆ ಗೆಟ್ ದ ಪೊಸಿಷನ್ ವ್ಯಾಲ್ಯೂಸ್ ಫಾರ್ ಈ ಸಿಂಬಲ್ ಬೈ ರೈಸಿಂಗ್ ಇಟ್ಸ್ ಪೊಸಿಷನ್ ಟು ದ ಬೇಸ್ ವ್ಯಾಲ್ಯೂ. ಬೇಸ್ ವ್ಯಾಲ್ಯೂ ಅಂದರೆ ಏನಿದೆ ಇಲ್ಲಿ ಬೈನರಿ ನಂಬರ್ ಸಿಸ್ಟಮಲ್ಲಿ ಬಿ ಇದೆ. ಮಲ್ಟಿಪ್ಲೈ ಈಚ್ ಡಿಜಿಟ್ ವಿತ್ ದ ರೆಸ್ಪೆಕ್ಟಿವ್ ಪೊಟೆನ್ಷಿಯಲ್ ವ್ಯಾಲ್ಯೂ ಟು ಗೆಟ್ ದ ಡೆಸಿಮಲ್ ವ್ಯಾಲ್ಯೂ. ಓಕೆ, ಆ್ಯಂಡ್ ದೆನ್ ಆ್ಯಡ್ ಆಲ್ ದೀಸ್ ಡೆಸಿಮಲ್ ವ್ಯಾಲ್ಯೂಸ್ ಟು ಗೆಟ್ ಎನ್ ಈಕ್ವಲೆಂಟ್ ನಂಬರ್ಸ್. ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ನೋಡೋದಾದರೆ ಕನ್ವರ್ಟ್ 1101 ಇಂಟು ಎ ಈಕ್ವಲೆಂಟ್ ಡೆಸಿಮಲ್ ನಂಬರ್. ಓಕೆನಾ, 1101 ಬೈನರಿ ನಂಬರ್ ಸಿಸ್ಟಮಲ್ಲಿದೆ, ಇದನ್ನು ಈಕ್ವಲೆಂಟ್ ಡೆಸಿಮಲ್ ನಂಬರ್ ಆಗಿ ಕನ್ವರ್ಟ್ ಮಾಡೋದಾದರೆ ಸೊ ವಿಲ್ ಹ್ಯಾವ್ ಟು ಫಾಲೋ ದಿ ಸ್ಟೆಪ್ಸ್. ನೀವು ನೋಡೋದಾದರೆ ಕೊಟ್ಟಿರುವಂಥ ಡಿಜಿಟ್ ಏನಿದೆ ನೋಡಿ, 1101 ಇದೆ. ಕರೆಕ್ಟಾ? ಪೊಸಿಷನ್ ನಂಬರ್ನ ನಾವು ಏನಂತ ಬರ್ಬೋದು, ಹಿಂದೆಯಿಂದ ರೈಟ್ ಸೈಡಿಂದ ಬರ್ಕೊಳ್ಳೋದಾದ್ರೆ 0 1 2 3 ಪೊಸಿಷನ್ ನಂಬರ್ ಆಯಿತು. ಅದಾದಮೇಲೆ ಪೊಸಿಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದರೆ 2 to the power of 0. 2 to the power of 0 ಎಂತಕ್ಕೆ ಬರ್ಕೊಂಡ್ವಿ, ಬಿಕಾಸ್ ಇಟ್ಸ್ ಎ ಬೈನರಿ ನಂಬರ್ ಸಿಸ್ಟಮ್. ಇದು ಪೊಸಿಷನ್ ವ್ಯಾಲ್ಯೂ 2 to the power of 1, ಪೊಸಿಷನ್ ವ್ಯಾಲ್ಯೂ 2 to the power of 2 ಇದೆ, ಇದು ಪೊಸಿಷನ್ ವ್ಯಾಲ್ಯೂ 3 ಇದೆ. ಸೊ 2 to the power of 3 ಪೊಸಿಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡಾದಮೇಲೆ ಕೊಟ್ಟಿರುವಂಥ ಡಿಜಿಟ್ ಏನಿದೆಯಲ್ಲ, ಲೆಫ್ಟಿಂದ ಸ್ಟಾರ್ಟ್ ಮಾಡೋದಾದರೆ 2 to the power of 0ನ ಮಲ್ಟಿಪ್ಲೈಡ್ ಬೈ 1, ಅದೇ ರೀತಿ 2 to the power of 1 ಮಲ್ಟಿಪ್ಲೈಡ್ ಬೈ 0, ಅದೇ ರೀತಿ 2 to the power of 2 ಮಲ್ಟಿಪ್ಲೈಡ್ ಬೈ 1, ಈ ರೀತಿ ಮಾಡಾದ್ಮೇಲೆ ಸೊ ವಿಲ್ ಹ್ಯಾವ್ ಟು ಫೈಂಡ್ ಔಟ್ 2 to the power of 0 ಅಂದರೆ ಏನು ಹೇಳಿ, 1 ಇಂಟು 1 1 ಆಗುತ್ತೆ. ಇಲ್ಲಿ 2 to the power of 1 2 ಆಗುತ್ತೆ, ಬಟ್ ಮಲ್ಟಿಪ್ಲೈಡ್ ಬೈ 0 0 ಆಗುತ್ತೆ. ಅದೇ ರೀತಿ 2 to the power of 2 ಅಂದೇನಾಗುತ್ತೆ, 2 ಸ್ಕ್ವೇರ್ ಆದರೆ 4 ಆಗುತ್ತೆ. 4 ಇಂಟು 1 4 ಆಗುತ್ತೆ. ಇದು 2 ಕ್ಯೂಬ್ ಏನಾಗುತ್ತೆ, 8 ಆಗುತ್ತೆ. 8 ಇಂಟು 1 8 ಆಗುತ್ತೆ. 8 ಪ್ಲಸ್ 4 ಪ್ಲಸ್ 0 ಪ್ಲಸ್ 1 ಅಂದರೆ 8 4 12 1 13 ಬೇಸ್ 10ಅಲ್ಲಿ ನೋಡೋದಾದ್ರೆ. ಗೊತ್ತಾಯ್ತಿದೆಯಲ್ಲ? ಸೊ ದಿಸ್ ಈಸ್ ಹೌ ವಿಲ್ ಕನ್ವರ್ಟ್ ಎ ಗಿವನ್ ಬೈನರಿ ನಂಬರ್ ಟು ಎ ಡೆಸಿಮಲ್ ನಂಬರ್. ಒನ್ ಮೋರ್ ಎಕ್ಸಾಂಪಲ್ ನೋಡಿದರೆ ಕನ್ವರ್ಟ್ 1112 to 111 ವಿಚ್ ಈಸ್ ಇನ್ ಎ ಬೈನರಿ ಫಾರ್ಮ್ ಇಂಟು ಎ ಡೆಸಿಮಲ್ ನಂಬರ್. ಸೊ ಏನಂತ ಬರ್ಕೋಬೋದು ಇದನ್ನು, ಪೊಸಿಷನ್ ವ್ಯಾಲ್ಯೂ ನೋಡೋದಾದರೆ ನೀವು ನೋಡೋದಾದರೆ ಇಲ್ಲಿ ಗಿವನ್ ಡಿಜಿಟ್ಟು 111, ಪೊಸಿಷನ್ ವ್ಯಾಲ್ಯೂ 0 1 2, ಪೊಸಿಷನ್ ವ್ಯಾಲ್ಯೂ ನೋಡೋದಾದರೆ 2 to the power of 0, 2 to the power of 1, 2 to the power of 2. ಆ್ಯಕ್ಚುಯಲ್ ಡೆಸಿಮಲ್ ವ್ಯಾಲ್ಯೂ ನೋಡೋದಾದರೆ ಇದನ್ನೇನಂತ ಬರ್ಕೋಬೋದು, 2 to the power of 0 ಇಂಟು 1 ಪ್ಲಸ್ 2 to the power of 1 ಇಂಟು 1 ಪ್ಲಸ್ 2 ಸ್ಕ್ವಯರ್ ಇಲ್ಲೇನಿದೆಯಲ್ಲ ಇಂಟು 1. ಓಕೆ, ಸೊ ಆನ್ಸರ್ ನೋಡೋದಾದರೆ ಇದು ಈಕ್ವಲೆಂಟಾಗಿ ಏನಾಗುತ್ತೆ, 1 ಇಂಟು 2 to the power of 0 1 ಆಗುತ್ತೆ, ಪ್ಲಸ್ 1 ಇಂಟು 2 ಆಗುತ್ತೆ, ಪ್ಲಸ್ 1 ಇಂಟು 4 ಆಗುತ್ತೆ, 2 ಸ್ಕ್ವೇರ್. ಸೊ 4 ಪ್ಲಸ್ 2 ಪ್ಲಸ್ 1 ಆಗುತ್ತೆ. ಸೊ ಈಕ್ವಲೆಂಟ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ, 7 ಆಗುತ್ತೆ. ಸೊ
111 in the form of base 2 can be written as 7 base 10 ಡೆಸಿಮಲ್ ವ್ಯಾಲ್ಯೂಲಿ 7 ಆಗುತ್ತೆ. ಸೊ ನಾವು ನಮ್ಮ ಟೇಬಲ್ ನೋಡೋದಾದರೆ ಇಟ್ ವುಡ್ ಬಿ ಎಕ್ಸಾಕ್ಟ್ಲಿ ಸೇಮ್. ಇಲ್ಲಿ ನೋಡಿ 7ನ 111 ಅಂತ ಕೂಡ ಬರ್ಕೋಬೋದು. ಗೊತ್ತಾಗ್ತಿದೆಯಲ್ಲ? ಅದೇ ರೀತಿ ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಕನ್ವರ್ಟ್ 11102 to 10012 ವಿಚ್ ಇಸ್ ಇನ್ ಡೆಸಿಮಲ್ ಫಾರ್ಮ್, ಬೈನರಿ ಫಾರ್ಮ್ ಟು ಡೆಸಿಮಲ್ ಫಾರ್ಮ್. ಸೊ ಈಸಿಯಾಗಿ ಮಾಡೋದಾದ್ರೆ ಏನು ಮಾಡ್ಬೋದು ಅಂದರೆ, ನೀವು ಲೆಫ್ಟಿಂದ ಬರ್ಕೊಂಡೋಗಿ 1 into 2 to the power of 0 ಈ 1 ಬರೆದ್ವಿ. ಇವಾಗ 0 into 2 to the power of 1 ಪ್ಲಸ್ ಮತ್ತು ಈ 0ಗೆ ಬರ್ಕೊಳ್ಳೋಣ. 0 into 2 to the power of 2 ಪ್ಲಸ್ 1 into 2 cube, 1 into 8 plus 0 into 4 plus 0 into 2 plus 1 into 2 to the power of 0 ಅಂದರೆ 1 ಆಗುತ್ತೆ. ಸೊ ಮತ್ತೆ ನೋಡಿದರೆ 8 plus 0 plus 0 ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಪ್ಲಸ್ 1. ಸೊ ನೋಡಿ 9 ಆಗುತ್ತೆ ಇದು. ಸೊ 9 ಬೇಸ್ 10 ಆಗುತ್ತೆ. ಸೊ 1001 ಬೈನರಿಲಿರೋದನ್ನ ಡೆಸಿಮಲಾಗಿ ರೆಪ್ರೆಸೆಂಟ್ ಮಾಡಿದ್ರೆ 9 to the base 10 ಅಂದರೆ ಡೆಸಿಮಲಲ್ಲಿ 9 ವ್ಯಾಲ್ಯೂ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಅದೇ ರೀತಿ ಒಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ 5 ಇಲ್ಲೇ ಇದೆಯಲ್ಲ, 5 ಇದು ಡೆಸಿಮಲ್ಲು ಬಟ್ ಬೈನರಿ ಇದೆ. ಬೈನರಿಯಿಂದ ಡೆಸಿಮಲಿಗೆ ಕನ್ವರ್ಟ್ ಮಾಡಿದಾಗ 5 ಬರುತ್ತಾ ನೋಡೋಣ. 101 ಡೆಸಿಮಲಲ್ಲಿದೆ, ಸಾರಿ ಬೈನರಿಲಿದೆ. ಡೆಸಿಮಲಲ್ಲಿ ಏನು ಅಂತ ನೋಡೋಣ. ಅಗೇನ್ ಇದಲ್ವಾ, 1 into 2 to the power of 0 ಪ್ಲಸ್ 0 into 2 to the power of 1 ಈ 0 ಇದು ಓಕೆನಾ, ಪ್ಲಸ್ 1 into 2 ಸ್ಕ್ವಯರ್. ಸೊ ಇವಾಗ ಏನಾಗುತ್ತೆ, 1 into 2 to the power of 0 ಅಂದರೆ ಏನಾಗುತ್ತೆ, 1 into 1 ಆಗುತ್ತೆ, ಪ್ಲಸ್ 0 into 2 ಆಗುತ್ತೆ, ಪ್ಲಸ್ 1 into 4 ಆಗುತ್ತೆ. ಸೊ ಇದು 4 ಆಗುತ್ತೆ, ಪ್ಲಸ್ ಇದು 0 ಆಗುತ್ತೆ, ಪ್ಲಸ್ ಇದೇನಾಗುತ್ತೆ 1 ಆಗುತ್ತೆ. ಸೊ 4 ಪ್ಲಸ್ 1 ಏನಾಗುತ್ತೆ 5 ಆಗುತ್ತೆ, ವಿಚ್ ಇಸ್ ಇನ್ ಬೇಸ್ 10 ಫಾರ್ಮ್ಯಾಟ್. ಸೊ 101 ಬೈನರಿಲೇ ಈಕ್ವಲೆಂಟ್ ಡೆಸಿಮಲ್ ಏನು 5. ಗೊತ್ತಾಯ್ತಲ್ಲ? ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಬೈನರಿ ನಂಬರ್ ಸಿಸ್ಟಮ್ಸ್ ಅಂದರೆ ಏನು, ಕೊಟ್ಟಿರುವಂಥ ಡೆಸಿಮಲ್ ನಂಬರ್ನ ಬೈನರಿಗೆ ಹೇಗೆ ಕನ್ವರ್ಟ್ ಮಾಡೋದು, ಅಥವಾ ಕೊಟ್ಟಿರುವಂಥ ಬೈನರಿ ನಂಬರ್ನ ಡೆಸಿಮಲ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಗೊತ್ತಾಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ನಾವು ಆಕ್ಟಾ ನಂಬರ್ ಸಿಸ್ಟಮ್ಸ್ ಮತ್ತು ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಬಗ್ಗೆ ಕಲಿತಾ ಹೋಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಸೇಮ್ ಟೈಮ್ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.